ಮಂಡ್ಯದಿಂದ ದೇವೇಗೌಡರ ಕುಟುಂಬಸ್ಥರೇ ಸ್ಪರ್ಧಿಸಲಿ. ಜೆಡಿಎಸ್ ಸ್ಥಳೀಯ ನಾಯಕರಿಂದ ಹೆಚ್ಚಿದ ಒತ್ತಡ. ದೇವೇಗೌಡರು, ಕುಮಾರಸ್ವಾಮಿ ಅವರು, ನಿಖಿಲ್ ಯಾರಾದ್ರೂ ಸ್ಪರ್ಧಿಸಲಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಈ ಬಾರಿಯ ಸಾರ್ವತ್ರಿಕ ಚುನಾವಣೆ, ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಕರ್ನಾಟಕದಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರ, ಪ್ರತಿಷ್ಠಿತ ಲೋಕಸಭಾ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಡ್ಬೇಕು ಅನ್ನೋ ಲೆಕ್ಕಾಚಾರಗಳು. ಅದಾಗಲೇ ಪ್ರಧಾನಿ ಮೋದಿ ಅವರೇ ಹೇಳೋರೆ, ಕುಮಾರಸ್ವಾಮಿ ಅವರ ನೀವೇ ಸ್ಪರ್ಧಿಸಿ ಅಂತ ಅಂತೆ ಕಂತೆ ಚರ್ಚೆಗಳು. ಇವೆಲ್ಲದರ ನಡುವೆ ಸುಮಲತಾ ಅವರು ಏನನ್ನ ಮಾಡಬೇಕು? ಇತ್ತೀಚೆಗಷ್ಟೇ ಅವರ ಆಪ್ತರು ಮಾತನಾಡ್ತಾ, ಮೇಡಮ್ ಸ್ಪರ್ಧಿಸ್ತಾರೆ, ಅವಕಾಶ ಕೊಟ್ಟರೆ ಬಿಜೆಪಿಲಿ. After exams, everybody asks us only one question. How much did you score? What is your percentage? They ask us 100 such questions. I always give only one answer. CBC exam scanner books. ಅವಕಾಶ ಕೊಡ್ಲಿಲ್ಲ ಅಂದ್ರೆ ಎಲ್ಲಿಂದ ಬೇಕಾದ್ರು. ಅವ್ರು ಲಾಸ್ಟ್ ಟೈಮ್ ಗೆದ್ದಿರೋದು ಇಂಡಿಪೆಂಡೆಂಟ್ ಆಗಿ. ಹೀಗಾಗಿ ಪಕ್ಷೇತರರಾಗಿ ಕೂಡ ಅವರಿಗೆ ವೈಯಕ್ತಿಕ ವರ್ಚಸ್ಸಿದೆ. ಸಂಸದರಾಗಿ ಅವರು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಸಂಸದರು ಅಂದ್ಬಿಟ್ಟು ಮನೆಗೆ ಹೋಗೋದು, ಸಮಾರಂಭಗಳಿಗೆ ಹೋಗೋದು, ಸಭೆಗೆ ಹೋಗೋದು, ಮದುವೆ ಮುಂಜಿಗೆ ಹೋಗೋದಲ್ಲ. ತನ್ನ ಕ್ಷೇತ್ರವನ್ನು ಯಾವ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಅನ್ನೋ ಹಾದಿಯಲ್ಲಿ ಅವರು ಯಶಸ್ವಿಯಾಗಿ ಕೆಲಸ ಮಾಡೋರೆ. ಅವ್ರ ಅಖಾಡದಲ್ಲಿ ಇದ್ದೇ ಇರ್ತಾರೆ ಅಂತ ಅವ್ರ ಆಪ್ತರು ಹೇಳ್ತಾರೆ. ಆದರೆ ಮೈತ್ರಿ ಅಂದ್ರೆ ಬಿಜೆಪಿ ಬದಲು ಜೆಡಿಎಸ್ ಅಭ್ಯರ್ಥಿ ನಿಂತ್ಕೋಬೇಕು ಅನ್ನೋ ಲೆಕ್ಕಾಚಾರ. ಇತ್ತೀಚೆಗಷ್ಟೇ ಮಂಡ್ಯದಲ್ಲಿ ನಡೆದಂತಹ ಜಿಲ್ಲಾ ಜೆಡಿಎಸ್ ಸಭೆಯಲ್ಲಿ ದೇವೇಗೌಡರ ಕುಟುಂಬದ ತ್ರಿಮೂರ್ತಿಗಳಲ್ಲಿ ಯಾರು ಬೇಕಾದ್ರೂ ಸ್ಪರ್ಧಿಸ್ಲಿ ಅನ್ನೋ ಲೆಕ್ಕಾಚಾರ. HD ದೇವೇಗೌಡರು ಬಂದ್ರು ನಾವು ಗೆಲ್ಲಿಸ್ಕೊಬತ್ತೀವಿ, ಕುಮಾರಸ್ವಾಮಿ ಅವರು ಸ್ಪರ್ಧಿಸಿದ್ರು ನಾವು ಗೆಲ್ಲಿಸ್ಕೊಬತ್ತೀವಿ, ಹಾಗೆ ನಿಖಿಲ್ ಮತ್ತೆ ಸ್ಪರ್ಧಿಸಿದ್ರು ಈ ಬಾರಿ ಗೆಲುವು ನಿಶ್ಚಿತ ಅನ್ನೋ ಅಭಿಪ್ರಾಯವನ್ನ ಜೆಡಿಎಸ್ನ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಡಿ ರಮೇಶ್ ಅವರು ವ್ಯಕ್ತಪಡಿಸೋರೆ ಮಂಡ್ಯದಲ್ಲಿ ನಡೆದಂತಹ ಮಹತ್ವದ ಸಭೆಯಲ್ಲಿ. ಹೀಗಾಗಿ ಮಂಡ್ಯದಿಂದ MP ಚುನಾವಣೆಗೆ ದೇವೇಗೌಡ ಕುಟುಂಬಸ್ಥರೇ ಸ್ಪರ್ಧಿಸಬೇಕು ಅನ್ನೋದು ದಳಪತಿಗಳ ಅಭಿಲಾಷೆ ಆಗಿದೆ. ಆಬ್ವಿಯಸ್ಲಿ ಮಂಡ್ಯ ಟಿಕೆಟ್ JDSಗೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ದೇವೇಗೌಡರು ಚುನಾವಣೆಗೆ ನಿಲ್ಲಲ್ಲ ಅಂತವ್ರೆ. ಕುಮಾರಸ್ವಾಮಿ ಅವರು ಕಾರ್ಯಕರ್ತರ ಅಭಿಪ್ರಾಯವನ್ನು ಕಾದ್ ನೋಡ್ಬೇಕು, ಸದ್ಯಕ್ಕೆ ಯಾವುದೇ ಚರ್ಚೆ ಇಲ್ಲ, ನಾನೇನು ಸೆಂಟ್ರಲ್ ಮಿನಿಸ್ಟರ್ ಆಗಬೇಕು ಅಂತ ಆಸೆ ಇಟ್ಕೊಂಡಿಲ್ಲ ಅಂತ ಹೇಳೋರೆ. ಇನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಸದ್ಯ ಚಿತ್ರರಂಗದಲ್ಲೇ ಬ್ಯುಸಿ ಆಗ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇವೆಲ್ಲದರ ನಡುವೆ ದೇವೇಗೌಡರ ಕುಟುಂಬದಿಂದ ಯಾರು ಮಂಡ್ಯದ ಅಭ್ಯರ್ಥಿ ಆದರೆ ಸೂಕ್ತ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಎಲ್ಲಕ್ಕಿಂತ ಹೆಚ್ಚಾಗಿ ಮಂಡ್ಯ ಸಂಸದರು ಯಾರಾಗಬೇಕು? ದೇಶದ ಪ್ರಧಾನಿ ಯಾರಾಗಬೇಕು? ನರೇಂದ್ರ ಮೋದಿ ಅವರ, ರಾಹುಲ್ ಗಾಂಧಿ ಅವರ, ಮಲ್ಲಿಕಾರ್ಜುನ ಖರ್ಗೆ ಅವರ? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು.